ಅಯ್ಯಪ್ಪ ಮಾಲೆ ಧರಿಸಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಪ್ರಿನ್ಸಿಪಾಲ್ ಗೇಟ್ ಪಾಸ್ ನೀಡಿದ್ರು. ಮಾಲೆ ತೆಗೆದು ಬರುವಂತೆ ಸೂಚಿಸಿದ್ರು. ಇದಕ್ಕೆ ವಿದ್ಯಾರ್ಥಿಗಳು ಒಪ್ಪಲಿಲ್ಲ. ಮಾಲೆ ವಿಚಾರ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಾಲೇಜಿಗೆ ಬಂದರೆ ಮಾಲೆ ಬಿಚ್ಚಿ ಬನ್ನಿ, ಕಾಲೇಜಿಂದ ಹೊರಗೆ ಕಳಿಸಿದ್ರು. ತರಗತಿ ಹೊರ ನಿಂತಿರುವ ವಿದ್ಯಾರ್ಥಿಗಳು, ಪ್ರಿನ್ಸಿಪಾಲ್ ರೂಮ್ನಲ್ಲಿ ವಾಗ್ವಾದ, ಹಿಂದೂ ಪರ ಸಂಘಟನೆಗಳ ಆಕ್ರೋಶ. ಇದಕ್ಕೆ ಕಾರಣವಾಗಿದ್ದು ಅಯ್ಯಪ್ಪ ಸ್ವಾಮಿ ಮಾಲೆ. ಅಯ್ಯಪ್ಪ ಮಾಲೆ ಧರಿಸಿದ್ದಕ್ಕೆ ಕ್ಲಾಸ್ನಿಂದ ಗೇಟ್ ಪಾಸ್. ಪ್ರಿನ್ಸಿಪಾಲ್ ವಿರುದ್ಧ ಹಿಂದೂ ಪರ ಸಂಘಟನೆಗಳ ರೋಷಾಗ್ನಿ. ಚಿಕ್ಕಮಗಳೂರಿನ ಪ್ರತಿಷ್ಠಿತ ಎಂಇಎಸ್ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಯ 3 ವಿದ್ಯಾರ್ಥಿಗಳು ಅಯ್ಯಪ್ಪ ಮಾಲೆ ಹಾಗೂ ವಸ್ತ್ರ ಧರಿಸಿ ಕಾಲೇಜಿಗೆ ಬಂದಿದ್ರು. ಇದನ್ನ ಗಮನಿಸಿದ ಪ್ರಿನ್ಸಿಪಾಲ್ ತರಗತಿಯಿಂದ ಹೊರಹಾಕಿದ್ರು ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ರು. ಕಾಲೇಜಲ್ಲಿ ನಾವು ಮಾಲೆ ಏನು ಹಾಕಂಗಿಲ್ವಂತೆ, ಅಯ್ಯಪ್ಪ ಸ್ವಾಮಿಗಳದ್ದು ಯಾವ ಥರ ಮಾಲೆನ ಹಾಕಂಗಿಲ್ವಂತೆ. ಹಿಂಗೆಲ್ಲ ಆದರೆ ನಾವು ಏನು ಮಾಡೋದಿಲ್ಲ. ಕಾಲೇಜ್ ಅದಕ್ಕೆ ಪ್ರಿನ್ಸಿಪಾಲ್ ಕಾಲೇಜಿಗೆ ಬರೋದ್ರೆ ಮಾಲೆ ಬಿಚ್ಚಿ ಬನ್ನಿ, ಇಲ್ಲಾಂದ್ರೆ ನೀವು ಬರೋಕೆ ಹೋಗ್ಬಿಡಿ, ಏನೂ ಹಾಕಂಗಿಲ್ಲ, ಮಣಿಕಂಠ ಏನೇನು ಹಾಕಂಗಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಈಗ ಬಂದು ಸ್ಟ್ರೈಕ್ ಇದು ಮಾಡ್ತಾರೆ. ಈ ವಿಷಯ ತಿಳಿತಾ ಇದ್ದಂತೆ ಹಿಂದೂ ಸಂಘಟನೆ, ಬಿಜೆಪಿ ಮುಖಂಡರು ಎಂಇಎಸ್ ಕಾಲೇಜಿಗೆ ದೌಡಾಯಿಸಿದ್ರು. ಪ್ರಿನ್ಸಿಪಾಲ್ ಜೊತೆ ವಾಗ್ವಾದ ನಡೆಯಿತು. ಮಾಲಾಧಾರಿಗಳನ್ನ ಹೊರಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ವಿರೋಧ ಹೆಚ್ಚಾಗ್ತಾ ಇದ್ದಂತೆ ಮಾಲಾಧಾರಿ ವಿದ್ಯಾರ್ಥಿಗಳನ್ನ ತರಗತಿಗೆ ಸೇರಿಸಿಕೊಳ್ಳಲಾಯಿತು. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರಿನ್ಸಿಪಲ್, ಸರ್ಕಾರ ಹಾಗೂ ಆಡಳಿತ ಮಂಡಳಿ ನಿಯಮಾವಳಿಯಂತೆ ನಡೆದುಕೊಂಡಿದ್ದೇನೆ. ಸಮವಸ್ತ್ರ ಬಿಟ್ಟು ಬೇರೇನನ್ನು ಧರಿಸುವಂತಿಲ್ಲ ಅಂತಂದ್ರು. ನಮ್ಮ PU ಬೋರ್ಡ್ ಆದೇಶದ ಪ್ರಕಾರ ಸಮವಸ್ತ್ರ ಮಾತ್ರ ಇರಬೇಕು, ಬೇರೆ ಏನು ಹಾಕ್ಕೊಳ್ಳಂಗಿಲ್ಲ ಅಂತ ಇದೆ. ಹಾಗಾಗಿ ಮಕ್ಕಳಿಗೆ ಹೇಳಿದು ಸಮವಸ್ತ್ರ ಇದ್ದರೆ ಮಾತ್ರ ಅವಕಾಶ ಇರುತ್ತಪ್ಪ, ಬೇರೆ ಇದ್ದರೆ ಹಾಕ್ಕೊಳ್ಳೋ ಆಗಿಲ್ಲ. ಬೈ ಚಾನ್ಸ್ ನೀವು ಒಳಗಡೆ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಬಟ್ ಹೊರಗಡೆ ಹಾಕೋದಾದರೆ ಅವಕಾಶ ಇರಲ್ಲ ಅಂತ ಹೇಳಿದು. ಸದ್ಯ ಮಾಲಾಧಾರಿ ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಅವಕಾಶ ನೀಡಲಾಗಿದೆ. ಆಡಳಿತ ಮಂಡಳಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಪ್ರಿನ್ಸಿಪಲ್ ಹೇಳಿದ್ದಾರೆ. ಹೀಗಾಗಿ ಯಾವ ನಿರ್ಧಾರ ಕೈಗೊಳ್ತಾರೆ ನೋಡಬೇಕು. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಹಣ ಬಾರದಿದ್ದಕ್ಕೆ ಕುಡುಕನೊಬ್ಬ SBI ATM ಅನ್ನ ಧ್ವಂಸ ಮಾಡಿದ್ದಾನೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದ ATMಗೆ ಕನ್ನ ಹಾಕಿದ್ದಾರೆ ಅಂತ ಸ್ಥಳೀಯರು ದೂರು ನೀಡಿದ್ರು. ಪೊಲೀಸರು ಕೂಡ ತನಿಖೆ ಆರಂಭ ಮಾಡಿದ್ರು. ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಕುಡುಕ ವಡಿವೇಲು ಸ್ವಾಮಿ ತಗಲಾಕೊಂಡಿದ್ದಾನೆ. ಕುಡಿದ ಮತ್ತಿನಲ್ಲಿ ATMಗೆ ವಡಿವೇಲು ಬಂದಿದ್ದಾನೆ. ಹಣ ಡ್ರಾ ಮಾಡೋದಕ್ಕೆ ಮುಂದಾಗಿದ್ದಾನೆ. ಆದ್ರೆ ಹಣ ಬರಲಿಲ್ಲ. ತಕ್ಷಣವೇ ರಸ್ತೆಯಲ್ಲಿ ಬಿದ್ದಿದ್ದ ಕಲ್ಲು ತಂದು ATM ಧ್ವಂಸ ಮಾಡಿದ್ದಾನೆ. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ.